ಇಲ್ಲಿಗೆ ಕರ್ಕೊಂಬಂದ್ರಿ? ಏನೋ ಹೇಳೋದಿದ್ರು ಅಲ್ಲೇ ನಮ್ಮ ಅಕ್ಕನ ಮನೆಗೆ ಹೇಳಬೇಕಿತ್ತಲ್ಲ. ನೀ ಹೇಳೋದು ಖರೆ. ಅಲ್ಲಿ ಮನೆಯೊಳಗೆ ನಿಮ್ಮ ಅಕ್ಕ ಮುಂದೆ ನಿಮ್ಮ ಅಕ್ಕನ ಗಂಡನ ಮುಂದೆ ಮಾತಾಡೋದು ಭಾಳ ಅವಶ್ಯಕತೆ ಐತಿ. ಆದ್ರೆ ನಾವಿಬ್ಬರು ಫಸ್ಟ್ ಮಾತಾಡ್ಕೊನು. ಅಂದ್ರೆ ಇಷ್ಟು ದಿನ ನಾ ಮಾಡಿದ ತಪ್ಪಿಗೆ ಎಲ್ಲದಕ್ಕೂ ನಾನು ಹಿಂಗೆ ಕ್ಷಮೆ ಕೇಳಬೇಕು. ಅದಕ್ಕೆ ನಾ ಇಲ್ಲಿ ಕರ್ಕೊಂಬಂದೀನಿ. ನೀ ಇಲ್ಲಿ ಕೂಡ ಬಾ. ಇಲ್ಲಿ ಏನು ಹೇಳೋದಂತ ನನಗೇನು ಗೊತ್ತಾಗತ್ತಿಲ್ಲ. ನೀವು ಬದಲಾಗಿರಿ ಅಂಥೇಳಿ ಒಂದೇ ಒಂದು ನಂಬಿಕೆ ಅಷ್ಟೇ. ಇದ್ರ ಮೇಲೆ ನಾ ಬರಬೇಕಾದ್ರೆ ಗೊತ್ತೈತೆ ಅನ್ಪೂರ್ಣ, ನಿನ್ನ ಕಷ್ಟ ಎಲ್ಲ ನನಗೀಗ ಗೊತ್ತಾಗತೈತಿ. ನಾನು ಬೆಂಗ್ಳೂರಿಗೆ ಬಂದಮೇಲೆ ಭಾಳ ಕಷ್ಟಪಟ್ಬಿಟ್ಟೆ. ಈಗ ನನಗೆಲ್ಲ ಅರ್ಥ ಆಗತೈತಿ. ನಾನು ಅಲ್ಲೆಲ್ಲ ಎಲ್ಲರಿಗೂ ನೋಡ್ತಿದ್ದೆ ಅಲ್ಲ, ಗಂಡ ಹೆಂಡತಿಗೆ ನೋಡಿ, ಹೌದು ನಾವು ಯಾಕೆ ಈ ಥರ ಇರಬಾರ್ದು, ನಾನು ಈಕೆ ಜೊತೆ ಚಲೋ ಇದ್ರಿಕಿನೂ ನನ್ನ ಜೊತೆ ಚಲೋ ಇರ್ತಾಳಲ್ಲ ಅಂತ ನನಗೆ ಅನಿಸೈತಿ. ನಾನು ಕರೀನು ನಾನು ತಿದ್ಕೊಂಡೇನಿ. ಆದ್ರೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಹೌದು, ನೀವೆಲ್ಲಿ ಕೆಲಸ ಮಾಡ್ತಿದ್ರಿ? ಏನು ಕೆಲಸ ಮಾಡಿದ್ರಿ? ನಾನು ಅಂದ್ಕೊಂಡೆ ನೀವು ಹೋಗಿರೇನೋ ಅಂತ. ಅನ್ಪೂರ್ಣ ಒಂದಿನ ಭಾಳ ಕಷ್ಟಪಟ್ಟೆ. ನಾನು ಭಾಳ ಅಂದ್ರೆ ಭಾಳ ಬೆಂಗ್ಳೂರಿಗೆ ಬಂದು ಜೀವನದಾಗ ಇಂಥ ಕಷ್ಟ ನಾನು ಯಾವಾಗೂ ಪಟ್ಟಿಲ್ಲ ಅನ್ಕೊತೇನೆ ನಾನು. ಆದ್ರೆ ಏನೋ ಗೊತ್ತಿಲ್ಲ, ನಿನ್ನ ಜೊತೆ ಬಾಳೆ ಮಾಡಬೇಕು ನಾ ಅನ್ನೋ ಛಲ ಒಂದು ಬಂದೈತಿ. ಆಮೇಲೆ ನೀನಂದ್ರೆ ನಂಗೆ ಭಾಳ ಇಷ್ಟ. ನಾನು ಹಿಂಗೆ ನಿಜವಾಗ್ಲೂ ನಾ ಖರೆ ಹೇಳ್ತೀನಿ, ನಾನು ಹಿಂಗೆ ಭಾಳ ಪ್ರೀತಿ ಮಾಡತ್ತೀನಿ. ಇದು ನಾ ಸತ್ಯ ಹೇಳತ್ತೀನಿ. ಕರೀನವ್ರು ಇಷ್ಟು ಬದಲಾಗ್ಯಾರ? ನಂಬಕ್ಕಾಗತ್ತಿಲ್ಲ. ಆದರೆ ಏನೋ ಒಂಥರ ನಂದು ಜೀವನ ಸರಿ ಹೋಗ್ತೈತಲ್ಲ ಅನ್ನೋ ಖುಷಿ. ಆದರೂ ಒಮ್ಮೆಕ್ಲೆ ಎಲ್ಲ ಹಾಂ ಅಂತ ಹೇಳಲ್ಲ. ಫಸ್ಟ್ ನಾನು ಅವ್ರಿಗೆ ಪರೀಕ್ಷೆ ಮಾಡಬೇಕು. ಏನು ವಿಚಾರ ಮಾಡತ್ತಿ ಅನ್ಪೂರ್ಣ? ಏನಿಲ್ಲ. ಅಂದಂಗೆ ಏನು ಕೆಲಸ ಮಾಡಿದ್ರಿ ನೀವು ಇಷ್ಟು ದಿನ? ಏನೇನೋ ಮಾಡಿಬಿಟ್ಟೆ ನಾನು. ಕೊನೆಗೆ ಒಂದು ಹೋಟೆಲ್ ಒಳಗೆ ಕೆಲಸ ಮಾಡಿದೆ. ಅಲ್ಲಿ ಏನಪ್ಪ ಅಂದ್ರೆ ಎಲ್ಲ ಕೆಲಸ ಮಾಡಿದೆ. ನಾ ಇಂಥದ್ದಂತ ಅಂದಿಲ್ಲ. ಆಮೇಲೆ ಅಲ್ಲೇ ಹೋಟೆಲ್ನಾಗ ಉಳ್ಕೊಂಡೆ. ಸೊ ಅಲ್ಲೇ ಊಟ ಗೀಟ ಎಲ್ಲ ಸಿಗಾಕತ್ತು ನಂಗೆ. ಹೋಟೆಲ್ನಾಗ ಕೆಲಸ ಮಾಡಿದೆ. ಎಲ್ಲ ಮಾಡಿ ಈಗೂ ಅವ್ರು ಬಿಡಾತಿದ್ದಿಲ್ಲ ನನಗೆ. ಇಲ್ಲಪ್ಪ ಇಲ್ಲೇ ಕೆಲಸ ಮಾಡಿ, ಇಲ್ಲಪ್ಪ ಇಲ್ಲೇ ಕೆಲಸ ಮಾಡಂತ. ಇಲ್ಲ ರೀ, ನಾನು ಅರ್ಜೆಂಟ್ ಊರಿಗೆ ಹೋಗೋದೈತಂತಂದು ಹೇಳಿ ಬಂದೆ. ಓ, ಹೋಟೆಲ್ನಾಗ ಕೆಲಸ ಮಾಡಿದ್ರಿ? ಅಂದ್ರೆ ಎಷ್ಟು ದುಡಿದ್ರಿ? ನಂಗೆ ಇರಾಕ ತಿನ್ನಾಕೆಲ್ಲ ಸೇರಿ ಕೊಟ್ಟು ಒಂದು 10,000 ಕೊಟ್ಟಿದ್ರು ಅವ್ರ ಪಗಾರ. 7,000 ರೂಪಾಯಿ ನಿಂಗೆ ಕೈಯಾಗ ಕೊಟ್ಟೆ. ಆಮೇಲೆ ಒಂದು ಚಲೋದೊಂದು ಕರೆ ಹೇಳ್ಬೇಕಂದ್ರೆ 2 ಸೀರೆ ತೊಗೊಂಡೆ. ಒಂದು ನಮ್ಮ ಅವ್ವಗೊಂದು, ಒಂದು ನಿನಗೊಂದು ಸೀರೆ ತೊಗೊಂಡೇನಿ. ಇಷ್ಟ. ಮತ್ತು ಹೋಗಕ್ಕೆ ಒಂದು ಸ್ವಲ್ಪ ಖರ್ಚಿಗೆಲ್ಲ ರೊಕ್ಕ ಅದಾವೆ. ಬಸ್ಸಿಗೆ ಹೋಗಕ್ಕೆಲ್ಲ ರೊಕ್ಕ ಅದಾವೆ. ಅದೇನಂದ್ರೆ ಸ್ವಲ್ಪ ಟಿಪ್ಸ್ ಎಲ್ಲ ಬರ್ತಿತ್ತು ನಂಗೆ. ಇವರು ಟಿಪ್ಸ್ ಎಲ್ಲ ಕೊಡ್ತಿದ್ರಲ್ಲ, ಅದು ರೊಕ್ಕ ಐತಿ. ಹೌದಾ, ಟಿಪ್ಸ್ ಎಲ್ಲ ಕೊಡ್ತಿದ್ರ? ಹಂಗಿದ್ರೆ ಇಷ್ಟು ಚಲೋ ಕೆಲಸ ಐತಲ್ರಿ. ಮತ್ತು ಅವ್ರು ಇಲ್ಲೇ ಬಾ ಅಂತ ಹೇಳತ್ತಾರಂದ್ಮೇಲೆ ಎದಕ್ಕೆ ಬಿಡಾತ್ತೀರಿ? ಸುಮ್ಮನೆ ಇಲ್ಲೇ ಕೆಲ್ಸಕ್ಕೆ ಹೋಗ್ರಲ್ಲ, ಏನಾಕೈತಿ? ನೀ ಹೇಳೋದು ಖರೇನ. ನನಗೂ ಭಾಳ ಇಷ್ಟ ಆಗ್ಬಿಟ್ಟೈತಿ ಇಲ್ಲಿ. ಯಾಕಂದ್ರೆ ಅಲ್ಲೇ ಊಟ, ಅಲ್ಲೇ ಎಲ್ಲ ಅಂದ್ರೆ ಚಿಂತೆ ಇರಲ್ಲ, ಟೆನ್ಷನ್ ಇರಲ್ಲ. ಇರಾಕು ಎಲ್ಲ ಐತಿ, ವ್ಯವಸ್ಥೆ ಐತಿ. ಆದ್ರೆ ನಮ್ಮವ್ವ ಪಾಪಕ್ಕೆ ಒಬ್ಬಕ್ಕೆ ಹಾಕಾಳಲ್ಲ. ಹಿಂಗೆ ಮಾಡೋಣ, ಈಗ ಹೋಗುನ ಒಂದು ಸ್ವಲ್ಪ ದಿನ ಇದ್ದಂಗೂ ಆಕೈತಿ. ನಮ್ಮ ಅವ್ವಗೂ ಹಂಗೆ ಸ್ವಲ್ಪ ರಂಬಿಸಿ ಮಾಡಿ ಕರ್ಕೊಂಬರು. ನೀನಂತಿ? ಸರಿ, ಹಂಗಂದ್ರೆ ಹಿಂಗೆ ಮಾಡೋಣ್ರಿ. ಇಲ್ಲೇ ಬಂದಿರೋನಲ್ಲ, ಅಂದ್ರೆ ನಂದು ಒಂದು ಅಂಗಡಿ ಐತಿ. ಇಬ್ಬರು ಸೇರಿ ಕೆಲಸ ಮಾಡಿದ್ರೆ 4 ರೊಕ್ಕ ಆಗ್ತಾವ. ಏನಂತೀರಿ? ಸರಿ, ನೀ ಹೆಂಗಂತಿ ಹಂಗೆ. ನನಗೆ ಗೊತ್ತಾಗ್ಬಿಟ್ಟೈತಿ ನಿನ್ನ ಮಾತು ಕೇಳಿದ್ರೆ ನಾನು ಉದ್ಧಾರ ಆಗ್ತೀನಿ ಅಂತೇಳಿ. ಕೈ ಕೊಡು. ನಾನು ಅವಾಗಿಂದ ನೋಡಾತೀನಿ ನಿಂಗೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹಂಗೆ ಅಡ್ಡಾಡಕತ್ತಿ. ಈ ಕಳಸಿಂದ ಚಿಂತೆ ಮಾಡೋದೇನು? ನಾ ಮೊದಲೇ ಹೇಳಿದ್ದೆ ಅಲ್ಲ ನಿಂಗೆ. ನಾನು ಅವ್ರ ಜೊತೆ ಹೋಗ್ತೇನೆ, ಅವ್ರಿಬ್ಬರನ್ನ ಕಳಿಸ್ಬೇಡ ಅಂದ್ರೆ ಕೇಳಿದೆ ನನ್ನ ಮಾತು. ಈಗ ಕಳಿಸಿ ಈಗ ಚಿಂತೆ ಮಾಡ್ಕೊಂಡು ಆ ಕಡೆ ಈ ಕಡೆ ಅಡ್ಡಾಡಿದ್ರೆ ಅದಕ್ಕೆ ಬಂತದು. ಅಯ್ಯೋ ಸುಮ್ಮನಿರ್ರಿ, ನಾನು ಒಂದು ತಲೆನೂ ಸಾತಿತ್ತು ನಂದು. ಸುಮ್ಮನಿರ ಕಡೆ.
ಏನಾಯ್ತು ಕಳಿಸಿದ್ರೆ ಅಷ್ಟಕ್ಕೂ ಅವ್ರು ಹಗಲಿ ಹೊತ್ತ ಹೋಗ್ಯಾರ, ಏನು ರಾತ್ರಿ ಸರು ರಾತ್ರಿ ಕಳಿಸಿಲ್ಲ ನಾನು. ಹೆಂಗಾರ ಒಟ್ಟಕ್ಕಿ ಬಾಳೆ ಒಂದು ಸುಧಾರಿಸಿದ್ರೆ ಸಾಕಂತ ನಾನು ಚಿಂತೆ ಮಾಡತ್ತೀನಿ. ನಿಮ್ದೊಂದು ಹೊತ್ತಾಗ ಅಲ್ಲ ಅಕ್ಕಿ ಗಂಡನ ಜೊತೆ ಜಗಳ ಮಾಡ್ಕೊಂಡು ಬಂದಾಗೂ ನನಗೆ ಕೇಳಲಿಲ್ಲ. ಕರ್ಕೊಂಬಂದು ಆತು ಬಿಡು, ನನ್ನ ಹೆಂಡತಿ ಕರ್ಕೊಂಬಂದಾಳಂತ ಸುಮ್ಮನಾದೆ ನಾನು. ಈಗ ಗಂಡ ಬಂದಾನ ಕರ್ಕೊಂಡು ಹೋಗ್ತಾನ ಅಂದ್ಬಿಟ್ಲೇನ ನೀ ಕಳ್ಸಾಕತಿ, ಈಗೂ ಸುಮ್ಮನಿರ್ಬೇಕೇನು ನಾನು? ನಂದು ನಾನು ಈ ಮನೆ ಯಜಮಾನ ಹೌದು ಅಲ್ಲೋ ನನಗೇನು ಒಂದು ಅರ್ಥನ ಆಗೋಲ್ದಲ್ಲ. ಅಲ್ರಿ, ಯಜಮಾನನ ಕರೆ ಇಲ್ಲಂದವ್ರು ಯಾರಿಗೆ, ಯಜಮಾನ ಅಲ್ಲ ಅಂತಂದವ್ರು ಯಾರಿಗೆ? ಹಂಗಲ್ಲ, ಈಗ ಆಕಿಗೆ ಎಷ್ಟು ದಿನ ಅಂತ ಇಲ್ಲೇ ಇಟ್ಕೊಂಡು ಕುಂದ್ರಕ್ಕಾಕೈತಿ? ಆಕೆ ಗಂಡ ಅದಾನ, ಆಕೆ ಗಂಡನ ಮನೆ ಐತಿ, ಒಂದಲ್ಲ ಒಂದಿನ ಹೋಗೋದು ಇತ್ತದ. ಏನಾತ ಅಕಸ್ಮಾತ್ ಆಕಿ ಬಾಳೆ ಸುದ್ದ ಆಕೈತಂದ್ರೆ ಚಲೋ ಅಲ್ಲನ? ಶುದ್ಧ ಆಕೈತಂದ್ರೆ ಚಲೋ ಅಲ್ಲ, ಶುದ್ಧ ಆಗೋದಿಲ್ಲ, ಗ್ಯಾರಂಟಿ ಕೊಡ್ತೀನಿ ನಾನು, ಗ್ಯಾರಂಟಿ. ನೋಡಿದಿಲ್ಲ ಮೊಬೈಲ್ನಾಗ ನಿನಗೆ ತೋರ್ಸಾಳಿಲ್ಲ ಹೆಂಗೆ ಹೊಡೆದಾನ ಹೆಂಗೆ. ಅಲ್ಲ ನಿಂಗೊಂದು ಮಾತು ಕೇಳ್ತೀನಿ ನಾನು, ನನ್ನ ಮದುವೆ ಮಾಡ್ಕೊಂಡು ಎಷ್ಟು ವರ್ಷ ಆತ? 3 ವರ್ಷ ಆತು ಹೋದಿಲ್ಲ? ಒಂದು ದಿನಾರ ನಿನ್ನ ಮೇಲೆ ಕೈ ಮಾಡಿನ ನಾನು? ಒಂದು ದಿನಾರ ಹೇಳು ರೀ. ನಾನೇ ಏನೋ ಒಂದು ಟೆನ್ಷನ್ ಆಗಿದ್ದೀನಿ, ಸುಮ್ಮನೆ ನನ್ನ ಬಾಯಾಗ ತರ್ಸಕ್ಕೆ ಹೋಗ್ಬೇಡ್ರಿ ಏನ್ರಿ. ಬರೀ ಹೊಡೆದ್ರೆ ಅಷ್ಟೇ ಅಲ್ಲ, ನೀವೇನು ನನಗೆ ಮೋಸ ಮಾಡತ್ತೀರಿ, ನನ್ನ ಹಿಂದೆ ಏನೇನು ಆಟ ನಡೆಸಿರಿ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿರ ನೀವು? ಯಪ್ಪ, ಹೋಗಿ ಬಂದು ನನ್ನ ಬುಡಕ್ಕೆ ಬರ್ತಾಳಿಕಿ. ಏನದ ನಾ ಏನು ನಡೆಸಿ ನಿನ್ನ ಹಿಂದೆ? ಏನಾರು ಒಂದು ಹೇಳ್ತೀನಿ ನೋಡಿ ನೀನು. ಹೋಗ್ಲಿ ಬಿಡತ್ತ. ನನ್ನ ಬಾಯಾಗ ಸುಮ್ಮನೆ ತರಿಸ್ಬೇಡ್ರಿ ಏನ್ರಿ. ನೀವು ಅವತ್ತು ಮೊನ್ನೆ ಆಕೆ ಜೊತೆ ಆ ಡಿಂಗರ್ ಬಿಲ್ಲಿ ಜೊತೆ ಹೋಗಿ ಏನೋ ತಿನ್ನಾತಿದ್ರಲ್ಲ ಹೋಟೆಲ್ನಾಗ, ನೆನಪಾಯ್ತೋ ಇಲ್ಲೋ? ನಾ ಎಲ್ಲ ನೋಡೇನಪ್ಪ ನಿಮ್ದು ರಾಸಲೀಲೆ. ಏಯ್ ಏನು ಮಾತಾಡ್ತೀನಿ ನೀನು? ಯಾರ ಜೊತೆ? ಅದು ಹೋಟೆಲ್ನಾಗ ತಿಂದಿದ್ದೇನ? ಅಲ್ಲೇ ಹಂಗೆ ಸಿಕ್ಕ್ರ ಅವರು ಬೇರೆ ಕಡೆ ಹಂಗೆ ತಿನ್ನಾತಿದ್ರು, ನಾನು ಅಲ್ಲಿ ಟೇಬಲ್ ಖಾಲಿ ಇತ್ತಂತ ಕುಂತು ತಿಂದೇನಿ. ಏನಾತೀಗ? ಅಯ್ಯ ಪಾಪ, ನೀವೆದಕ್ಕೆ ಒಪ್ಕೊಂತೀರಿ? ನೀವು ಒಪ್ಕೊನೋರಾ? ನೀವು ಹಿಡಿತೀನಿ ಒಂದಿನ ನೋಡಂತ್ರಿ. ನಿಮ್ಮಿಬ್ಬರದು ಚಮ್ಮಕ್ ಚಲೋ ಆಟ ನಾನು ಹೊರಗೆ ತೆಗಿತೀನಿ ಅದನ್ನು. ಪಾಪ ನಮ್ಮ ಊರಾನಕ್ಕೆ ಅಂತೇಳಿ ನಾನು ಸೌಕರ್ ಮನೆಗೆ ಹೋಗುವ ಹಂಗಂದ್ರೆ ಕೆಲಸ ಹಚ್ಕೊಡ್ರಿ ಅಂತೇಳಿ ನಾನು ನಿಮಗೆ ಹೇಳಿದ್ದೆ. ನಿಮಗೆ ಪರಿಚಯ ಇದ್ಲಾಕಿ? ಈಗಿನ ಕಾಲದಾಗ ಯಾರಿಗೂ ಉಪಕಾರ ಮಾಡಕ್ಕೆ ಹೋಗ್ಬಾರ್ದು, ಗೊತ್ತಾಗ್ಬಿಟ್ಟೈತೆ ನನಗೆ. ಸಿಗಲಿ ಆಕಿ ನನ್ನ ಕೈಯಾಗಿ ಏನಾರು ಸಿಗಬೇಕು. ನನ್ನ ಕಣ್ಣಾರಿಗೆ ನೋಡೇನು, ನಾನು ನೋಡಿದ್ರು ನೀವು ಒಪ್ಕೊಳಂಗಿಲ್ಲ, ಆಕಿನೂ ಒಪ್ಕೊಳಂಗಿಲ್ಲ, ನನಗೆ ಗೊತ್ತೈತಿ. ಒಂದಲ್ಲ ಒಂದಿನ ನಾನು ಹಿಡಿತೀನಿ. ಹಿಡಿದಕ್ಕಿನ್ನ ಮತ್ತು ಏನು ಮಾಡ್ತೀನಿ ಗೊತ್ತಿಲ್ಲ, ಚಪ್ಪಲ್ ತೊಗೊಂಡು ಊರಾಗೆಲ್ಲ ಮೆರವಣಿಗೆ ಮಾಡ್ತೀನಿ. ಆಕಿ ಚಪ್ಪಲ್ ತೊಗೊಂಡು ಹೊಡ್ಕೊಂತಾಕಿ. ಎಂಥ ಮೂಳುಗಳು ಎಲ್ಲಿಂದ ಬರ್ತಾವೇನೆ? ತನ್ನ ಗಂಡ ಹರಿಗಾಡ್ಕೊಂಡು ಎತ್ತ ಹೋಗ್ಯಾನೇನ, ಗಂಡಗೆ ಬಿಟ್ಬಿಟ್ಟಾಳ. ಇಲ್ಲಿ ಬೇರೆಯವ್ರ ಗಂಡ ಬೇಕಾಗ್ಯಾನ, ಬೇರೆಯವ್ರ ಗಂಡ ಆಕಿ. ಬರೀ ಇದ್ದ ಆತು ನೋಡಿ ನಿಂದು, ಬರೀ ಇದ್ದಾತ, ಬರೀ ಸಂಶಯ ಮಾಡು, ಬರೀ ಸಂಶಯ ಮಾಡು. ಏನು ಸಿಕ್ತೈತಿ ನಿನಗೆ ಹಂಗೆ ಮಾಡಿದೆ ಅಂದರೆ? ಸುಮ್ಮನೆ ಇಲ್ಲಬಾರ್ದೆಲ್ಲ ಹುಟ್ಟಿಸ್ಕೊಂಡು ಚಿಂತೆ ಮಾಡೋಕಿನ ಸುಮ್ಮನೆ ಉಂಡು ತಿಂದು ಆರಾಮ್ ಅಡ್ಡಾಡಿ ಹೋಗು. ಸಮಸ್ಯೆ ಮಾಡ್ತಾಳಿಕಿ ನನ್ನ ಮೇಲಾಗ. ಎಲ್ಲಿಂದ ಬರ್ತಾವಲ್ಲ ನಿನಗೆ ಇಂಥವೆಲ್ಲ ತಲೆಯಾಗ? ಎಲ್ಲಿಂದ ಬರ್ತಾವ? ಯಾರು ಹಾಕ್ತಾರೆ? ಯಾವೇಕಿ ಯಾವನವ ಹೇಳ್ದವ ನಿನ್ನ ಮುಂದೆ? ನನಗೆ ಗೊತ್ತೈತಿ, ನೀ ಏನು ನೋಡಿರಕ್ಕಿಲ್ಲ. ಯಾರ ಬಂದು ನಿನ್ನ ಮುಂದೆ ಫಿಟ್ಟಿಂಗ್ ಇಟ್ಟಾರಂತ ಗೊತ್ತೈತಿ. ನೀ ಎಲ್ಲವ ಯಾವಾಗ ಬಂದಿದ್ದೀಯಲ್ಲಿ? ಮತ್ತಿನ್ನ ಸುಮ್ಮನದಿನ ಅಂದಂಗೆಲ್ಲ ನಿಗುರ್ಕೊಂಡ ಬರಾತಿ ನೀನು. ಭಾಳ ಮಾತಾಡಾತಿ ನೋಡ. ನನ್ನ ಮರ್ಯಾದಿ ನನಗೆ ಮರ್ಯಾದಿ ಇಲ್ಲನೇ? ಅಲ್ಲ, ಇವರಿಷ್ಟು ರಾಜಾರೋಷವಾಗಿ ನನ್ನ ಜೊತೆ ಸಿಟ್ಟಿಲ್ಲೇ ಮಾತಾಡತ್ತಾರಂದ್ರೆ ಹಂಗಂದ್ರೆ ಏನೂ ಇಲ್ಲ ಅನ್ಸುತ್ತೆ. ನಾನು ಸುಮ್ಮನೆ ಜಾಸ್ತಿ ವಿಚಾರ ಮಾಡತ್ತೀನಿ. ಆಕೆ ಮಾತು ಕಟ್ಕೊಂಡು ನಾನು ಸುಮ್ಮನೆ ಜಗಳ ಮಾಡತ್ತೀನಿ ಮತ್ತೆ ನನ್ನ ಗಂಡ ಕೂಡ. ಏನಪ್ಪ ಅಕ್ಕ ಅಕ್ಕ ಅಯ್ಯೋ ಬಂದ್ರಿ ಅನ್ಸುತ್ತವ್ರು. ನೀವು ಯಾಕೆ ಮಕ್ಕ ಹಂಗೆ ಉಬ್ಸಿರಿ? ಹೋಗ್ಲಿ ಬಿಡ್ರಿ, ಈಗ ಆಗಿದ್ದಾತ. ನಮ್ಮಿಬ್ಬರು ಜಗಳ ಆಮೇಲೆ ನೋಡೋಣಂತ. ಬರ್ರಿ ಒಳಗೆ. ಕುಂದರಿ ಅಣ್ಣಾರ, ಇದು ನಾಷ್ಟ ಹಾಕೊಂಬರ್ತೀನಿ ರೀ ನಿಮ್ಗೆ. ಅದೇನು ಬೇಡ್ರಿ, ನಾವು ಬರ್ತಾ ಅಲ್ಲೇ ಹೋಟೆಲಿಗೆ ಕರ್ಕೊಂಡು ಹೋಗಿದ್ದೆ ರೀ. ನಾಷ್ಟ ಮಾಡ್ಕೊಂಡು ಕರ್ಕೊಂಬಂದೆ. ಅಂದ್ರೆ ಭಾಳ ದಿವಸ ಆಗಿತ್ತಾ, ಜೊತೆಗೆ ಊಟ ಮಾಡಿರಲಿಲ್ಲ. ಅದಕ್ಕೆ ಹಂಗೆ ಯಾವಾಗೂ ಹೊರಗೂ ಕರ್ಕೊಂಡು ಹೋಗಿಲ್ರಿ ನಾನು. ಸುಳ್ಳು ಯಾಕೆ ಹೇಳ್ಬೇಕು ನಿಮಗೆ? ಈಗ ನನಗೂ ಸ್ವಲ್ಪ ಬುದ್ಧಿ ಬೆಟ್ಟಾಗೈತಿ. ಅಣ್ಣಾರ, ಅಕ್ಕಾರ,
ಒಂದು ಸಲ ನನಗೂ ಒಂದು ಅವಕಾಶ ಕೊಡ್ರಿ. ತಪ್ಪು ಮಾಡೇನ್ರಿ, ಇಲ್ಲ ಅನ್ನಂಗಿಲ್ಲ. ನಾ ಇನ್ನೊಮ್ಮೆ ಯಾವಾಗೂ ಆಕಿ ಮೇಲೆ ಕೈ ಮಾಡಂಗಿಲ್ಲ. ಆಕಿಗೆ ರಾಣಿಗತ್ತು ಸುಖದ ಸುಪ್ಪತ್ತಿಗೆ ಒಳಗೆ ನೋಡ್ಕೋತೀನಂತ ನಾ ಸುಳ್ಳು ಹೇಳಂಗಿಲ್ರಿ ನಿಮ್ಗೆ. ಇರೋದ್ರಾಗ ಆದ್ರೆ ಏನು ಖುಷಿಯಿಂದ ಆಕಿಗೆ ಇಟ್ಕೋತೀನಿ, ಆಕಿಗೆ ಮನಸ್ಸಿಗೆ ನೋವು ಮಾಡ್ಕೊಳ್ಳಾರ್ದಂಗೆ ನೋಡ್ಕೋತೀನಿ ಅಂತಂದು ಹೇಳಿ ನಾನು ನಿಮಗೆ ಭರವಸೆ ಕೊಡ್ತೀನಿ ರೀ. ಆದ್ರೆ ಕಳಿಸ್ರಿ ಅಣ್ಣಾರೆ, ಅಕ್ಕಾರೆ, ಕಳಿಸ್ಕೊಡ್ರಿ ನನ್ನ ಹೆಂಡತಿಗೆ. ಇದೊಮ್ಮೆ ನನಗೆ ಒಂದು ಅವಕಾಶ ಕೊಡ್ರಿ, ಇದೊಂದು ಅವಕಾಶ ಕೊಡ್ರಿ. ನಾ ಮತ್ತೆ ಕರ್ಕೊಂಡು ಹೋಗೋದು ಬರೋದು ಮಾಡ್ತೀನಿ ರೀ ನನ್ನ ಹೆಂಡತಿಗೆ. ಹಾಗೇನಿಲ್ರಿ, ಒಂದು ಅವಕಾಶ ಕೊಟ್ಟು ನೋಡ್ರಿ ಅಲ್ಲ ನನಗೆ. ಅಲ್ಲ, ಇವ ಇಷ್ಟು ಮೆತ್ತಗೆ ಮಾತಾಡತ್ತಾನಂದ್ರೆ ಕರ್ಕೊಂಡು ಹೋಗವ ಇವ, ಗ್ಯಾರಂಟಿ ಆಯ್ತು ನನಗೆ. ಹೆಂಗೆ ಮಾಡ್ಬೇಕಪ್ಪ, ಮಿಸ್ ಆಗಿ ಹೊಂಟ್ಲಲ್ಲಪ್ಪ. ಹಿಂಗಾಗಬಾರ್ದಾಗಿತ್ತು. ಅಲ್ರಿ, ಈಗ ನೀವೇನು ಕರ್ಕೊಂಡು ಹೋಗ್ತೀರಿ, ಗ್ಯಾರಂಟಿ ಏನ್ರಿ ಮತ್ತೆ ನೀವು ಹೊಡೆಯಂಗಿಲ್ಲ ಮಾಡಂಗಿಲ್ಲ ಅನ್ನಕ್ಕೆ? ನೋಡೇವ್ರಿಪ್ಪ ನಾವು ಮೊಬೈಲ್ನಾಗ ಮುಟ್ಟು ಹೊಡೆದಿರಿ ಬಿಡ್ರಿ, ಮುಟ್ಟು ಹೊಡೆದಿರಿ. ಯಾರು ಹೊಡಿತಾರ್ರಿ ಹಂಗೆ? ನನಗರ ಸುತ್ತಾರಾಮ್ ಇಷ್ಟ ಇಲ್ರಿ ಕಳಿಸ್ಕೊಡಕ್ಕೆ. ಅವ್ರೇನ್ರಿ ಹೆಣ್ಮಕ್ಳು ಒಂದೆರಡು ಚಂದ ಮಾತು ಮಾತಾಡಿದ ಗುಟ್ಲೆ ಮಳ್ಳಾಗ್ಬಿಡ್ತಾರ್ರಿ ಅವ್ರು. ನನಗೆ ಯಾಕೋ ನಿಮ್ಮ ಮೇಲೆ ಅಷ್ಟು ಸಲೀಸಾಗಿ ನಂಬಕ್ಕೆ ನಿಮಗೆ ಆಗವಲ್ದು ಬಿಡ್ರಿ. ನಮ್ಗೆ ಏನೋ ಕರೀರಿ, ಅದು ಕರಿ ಬಿಡ್ರಿ. ನಾ ಮಾಡಿರೋ ತಪ್ಪಿಗೆ ಕ್ಷಮೆನೇ ಇಲ್ಲ ಕರೆ ಹೇಳ್ಬೇಕಂದ್ರೆ. ಈಗ ನೀವ ದೊಡ್ಡ ಮನಸ್ಸು ಮಾಡಿ ನನಗೊಂದು ಅವಕಾಶ ಕೊಡ್ಬೇಕಷ್ಟೆ. ಇನ್ನೊಮ್ಮೆ ಹೇಳೇನಲ್ರಿ, ಯಾವತ್ತೂ ಆಕೆ ಮೇಲೆ ಕೈ ಮಾಡಂಗಿಲ್ಲ ನಾನು. ಯಾವತ್ತಿಗೂ ಆಕೆ ಮೇಲೆ ಕೈ ಮಾಡಲ್ಲ. ಆಮೇಲೆ ನಮ್ಮ ಅವ್ವಾರಿಗೂ ಬುದ್ಧಿ ಭೇಟಿಯಾಗೈತಿ. ಈಗ ಮನ್ಯಾಗ ಮಾಡಿ ಹಾಕೋರು ಯಾರಿಲ್ಲ ಪಾಪ. ಈಗ ನಮ್ಮ ಹೂಗೂ ಗೊತ್ತಾಗೈತಿ, ಎಷ್ಟು ಚಲೋ ಅಡ್ಗೆ ಗಿಡ್ಗೆ ಮಾಡಿಕೊಡ್ತಿದ್ಲು, ಎಲ್ಲ ಮಾಡ್ತಿದ್ಲು, ತಾಯಿಗತಿ ನೋಡ್ಕೊಂಡು ಆತಿದ್ಲು. ನಾ ಹಿಂಗೆ ಮಾಡಬಾರ್ದಾಗಿತ್ತು ಆಕಿಗೆ ಅಂತೇಳಿ ನಮ್ಮವ್ವನೂ ಭಾಳ ಅನ್ಲಿ ರೀ. ನಮ್ಮವ್ವಾಗೂ ಈಗ ಭಾಳ ಬುದ್ಧಿ ಭೇಟಿಯಾಗೈತಿ. ಈಗ ಗೊತ್ತಾಗ್ಬಿಟ್ಟೈತ್ರಿ ಯಾಕಂದ್ರೆ ತಪ್ಪು ಅಂತರೂ ಮಾಡೇವಿ, ಇಲ್ಲ ಅಂತ ನಾ ಹೇಳೋದೇ ಇಲ್ರಿ. ತಪ್ಪಾಗೈತಿ, ದೊಡ್ಡ ತಪ್ಪಾಗೈತಿ. ಅದಕ್ಕೆ ನಾನು ಈ ಬೆಂಗಳೂರಿಗೆ ಬಂದು ಶಿಕ್ಷೆನೂ ನನಗೆ ಸಿಕ್ಕೈತಿ ನಂಗೆ ಅನ್ಸಿದ ಮಟ್ಟಿಗೆ. ನೋಡ್ರಿ ಅಣ್ಣಾರ, ನಾನು ಹೇಳೋದು ಇಷ್ಟ ರೀ. ನಮಗೂ ಏನು ಗಂಡ ಹೆಂಡ್ತಿಗೆ ಅಗಲಿಸ್ಬೇಕು ಅನ್ನೋದೇನಿಲ್ಲ. ನೀವೊಂದು ಚಂದಂಗೆ ಆಕಿಗೆ ಒಂದು ಏನು ಬೇಡ್ರಿ. ನೀವೇನು ಆಕಿಗೆ ಬಂಗಾರ ಅದು ಆಸ್ತಿ ಪಾಸ್ತಿ ಏನು ಬೇಡ, ಆಕಿಗೆ ಚಂದಂಗೆ ನೋಡ್ಕೊಂಡು ಹೋಗ್ರಿ. ನಮ್ಮವ್ವ ಕೊಟ್ಟಿದ್ದ ಆಸ್ತಿ ಅದು ಅಕ್ಕಿ ಹೆಸರು ಮೇಲೆ ಇರ್ತೈತಿ. ಅದು ಯಾವಾಗೂ ಯಾರ ಹೆಸರಿಗೂ ಆಗಂಗಿಲ್ಲ. ಇದು ಒಂದು ನೀವು ತಲೆಗೆ ಇಟ್ಕೊಂಬಿಡ್ರಿ. ಯಾವಾಗೂ ಆಸ್ತಿ ಕೊಡು ಅದು ಕೊಡು ಕೇಳೋಂಗಿಲ್ಲ. ನಾಳೆ ಆಕಿ ಮಕ್ಳಿಗೆ ಬರ್ತಿರ್ತದ ಆಸ್ತಿ, ನಿಮಗೆ ಯಾರಿಗೂ ಇದ್ರೊಳಗೆ ಆಸ್ತಿ ಒಳಗೆ ಪಾಲು ಸಿಗೋದಿಲ್ಲ. ಆಮೇಲೆ ನಿಮ್ಮ ಹೆಸರು ಮಾಡೋಂಗೂ ಇಲ್ಲ. ಮತ್ತು ಹೊಳ್ಳಿ ನೀವೇನಾರು ಆಸ್ತಿ ಸಂಬಂಧ ಜಗಳ ಮಾಡಿದ್ನೆ ಅದು ಮಾಡಿದ್ನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಏನೈತ್ರಿ ಗಂಡ ಹೆಂಡತಿ ನಡಕ್ಕೆ ಏನು ರೀ? ಅನ್ಯೋನ್ಯತೆ ಆಗಿ ಚಂದಂಗೆ ಬಾಳೆ ಮಾಡ್ಕೊಂಡು ಹೋದ್ರೆ ಆತ. ಎದ್ರಾಗ ಕಮ್ಮಿ ಅದಾಳ್ರಿ ನಮ್ಮ ತಂಗಿ? ಏನು ಕಮ್ಮಿ ಐತೆ ಹೇಳ್ರಿ? ಅಡುಗೆ ಬರೋಂಗಿಲ್ಲೋ ಏನು? ಸೊಟ್ಟದಾಳೋ ಕುಂಟದಾಳೋ? ಎಷ್ಟು ಚಂದದಾಳ ನಮ್ಮ ತಂಗಿ. ಅಂಥ ಚಂದನ ಹೆಂಡತಿಗೆ ನೀವು ಬಂದಾಗ ನಾವು ನೋಡಿದ್ದಲ್ರಿಪ್ಪ, ನೋಡಂಗೆ ಇದ್ದಿದ್ದಿಲ್ಲ ಬಿಡ್ರಿ. ಭಾಳ ತೆಳ್ಳಗೆ ಕಡ್ಡಿ ಕತೆ ಆಗಿದ್ಲು ನನ್ನ ತಂಗಿ. ಈಗ ಒಂದಿಟ್ಟು ನೋಡ್ರಿ ಎಷ್ಟು ಮತ್ತೆ ಸುಧಾರಿಸಾಳಕಿ. ನಾ ಇಷ್ಟ ನಿಮಗೆ ಬೇಡ್ಕೊಳೋದು ಇಷ್ಟ ರೀ. ನಮಗೆ ತಾಯಿ ಇಲ್ಲ, ತಬ್ಬಲಿದ್ದು ನಾವಿಬ್ಬರು. ತಾಯಿ ಇಲ್ಲ ನಮಗೆ, ತಂದಿನೂ ಇಲ್ಲ. ತಂದಿನೂ ಚಿಕ್ಕ ವಯಸ್ಸಿನಾಗ ಕಳ್ಕೊಂಡೇವಿ ನಾವು ಭಾಳ ಕಷ್ಟ ಅನುಭವಿಸಿವಿ. ನಮ್ಮವ್ವ ನಮಗೆ ಭಾಳ ಕಷ್ಟಪಟ್ಟು ಸಾಕ್ಯಾಳ. ಕಷ್ಟ ಬಿಟ್ಟು ಎಷ್ಟಂದ್ರೆ ನಮ್ಮವ್ವ ಹೊಲದಾಗ ಮನೆ ಕೆಲಸ ಎಲ್ಲ ಮಾಡಿ ನಮ್ಮಿಬ್ಬರನ್ನೂ ಸಾಕಿದ್ಲು. ಕೊನೆಗಾಲದಾಗ ಅಕ್ಕಿನೂ ಕೈ ಬಿಟ್ಟು ಹೋದ್ಲು ನಮಗೆ. ಇದೊಂದ ನೋಡ್ರಿ, ನಾನು ಒಟ್ಟು ನಮ್ಮ ತಂಗಿನ ಚಲೋ ನೋಡ್ಕೊಂಡು ಹೋಗ್ರಿ. ಮತ್ತೇನು ಬೇಡ. ನೀವು ಗಂಡ ಹೆಂಡತಿ ಚಂದಂಗೆ ಇರ್ತೀರಂದ್ರೆ ಅಷ್ಟೇ ಸಾಕು ನಂಗೆ, ಮತ್ತೇನು ಬೇಡ ನೋಡ್ರಿ. ಆಯ್ತು ರೀ, ನಾನು ಆಸ್ತಿ ಬಗ್ಗೆ ಅದನ್ನ ಹೇಳತ್ತೀನಲ್ರಿ. ನಾನು ತಪ್ಪು ಮಾಡಿದೆ. ನಾನು ಇನ್ನು ಮುಂದೆ ಯಾವಾಗ ಆಕೆ ಆಸ್ತಿ ಬಗ್ಗೆ ಅಂತೇಳಿ ನಾನು ಎತ್ತಾಕ ಹೋಗಂಗಿಲ್ಲ. ನಂದು ತಪ್ಪಾಗೈತಿ ರೀ, ನಂದು ಭಾರಿ ದೊಡ್ಡ ತಪ್ಪಾಗೈತಿ. ನಾಳೆ ಆಕೆ ಮಕ್ಕಳಿಗೆ ಕೊಡ್ತಾಳಂದ್ರಿ, ಅದಕ್ಕಿಂತ ದೊಡ್ಡದು ಇನ್ನೇನು ರೀ? ನಾವು ಮಾಡೋದಾದ್ರೆ ಮಕ್ಕಳಿಗೆ ಮಾಡ್ತೀವಲ್ಲ. ಇಲ್ಲ, ಒಂದು ಟೈಮ್ ಬಂದಾಗ ನಾನು ಭಾಳ ತಪ್ಪು ಮಾಡೀನಿ, ಇಲ್ಲ ಅನ್ನಂಗಿಲ್ಲ. ಆಯ್ತು ರೀ ಅಕ್ಕಾರ, ನೀವು ಹೆಂಗಂತೀರಿ ಹಂಗೆ. ಆಕಿನೂ ಅನ್ಪೂರ್ಣನೂ ಅಂದಾಳ, ಇಲ್ಲ ಇಲ್ಲೇ ಬೆಂಗಳೂರಿನಾಗ ದುಡ್ಕೊಂಡು ತಿನ್ನೋನು, ಇಲ್ಲೇ ಚಲೋ ಕೆಲಸ ಅದಾವ. ಆಕಿದೇನ ಅಂಗಡಿ ಐತಂತಲ್ರಿ ಹೇಳಿದ್ಲ ನಂಗೆ. ಅದೇ ನಾವು ಸ್ವಲ್ಪ ಊರಿಗೆ ಹೋಗಿ
ನಮ್ಮ ಅವ್ವ ಒಂದಿಟ್ಟು ಮಾತಾಡಿ ನಮ್ಮ ಅವ್ವನ್ನ ಮತ್ತು ಅಕ್ಕಿನ ನೋಡ್ಕೊಳೋರು ಯಾರು ಇಲ್ಲಲ್ರಿ, ಅಕ್ಕಿನೂ ಕರ್ಕೊಂಬರ್ಬೇಕು. ಅದಕ್ಕೆ ಹೋಗಿ ಒಂದು ಸ್ವಲ್ಪ ದಿನ ಇದ್ದಂಗೂ ಆಕೈತಿ. ಅಕಸ್ಮಾತ್ ಬರೋದಾದ್ರೆ ಇಲ್ಲೇ ಬರ್ತೀವಿ ರೀ ನಾವು. ಹಂಗಾದ್ರೆ ಭಾಳ ಚಲೋ ಆದ್ಬಿಟ್ರಿ. ನಮ್ಮ ತಂಗಿನೂ ನಮ್ಮ ಕಣ್ಣು ಮುಂದೆ ಇರ್ತಾಳೆ. ಭಾಳ ಚಲೋ ಕೆಲಸ ಮಾಡ್ತೀರಿ. ಹಂಗಾದ್ರೆ ಭಾಳ ಚಲೋ ಆಕೈತಿ. ಆಯ್ತು ರೀ, ಹಂಗಂದ್ರೆ ಹೊತ್ತಾಕೈತಿ. ಅನ್ಪೂರ್ಣ, ರೆಡಿ ಆಗಿಬಿಡು ನೀನು. ಆಯ್ತು ರೀ, ನಾನು ಬ್ಯಾಗ್ ರೆಡಿ ಮಾಡ್ಕೊತೀನಿ. ಆಯ್ತು ತಗೋರಿ, ಇನ್ನೇನು ಮತ್ತು ಈಗದಕ್ಕೆ ಇಷ್ಟು ಲಗುನ ಅವಸರ ಮಾಡ್ತೀರಿ? ಊಟ ಗೀಟ ಮಾಡ್ಕೋರಿ, ಮಧ್ಯಾಹ್ನ ಊಟ ಮಾಡ್ಕೋರಿ, ರಾತ್ರಿದು ಊಟ ಮಾಡ್ಕೊಂಡು ಹೋಗಂತ್ರಿ. ಯಾಕಂದ್ರೆ ರಾತ್ರಿ ಹೋಗೋದು ಚಲೋ ನೋಡ್ರಿ. ರಾತ್ರಿ ಹೋದ್ರಂದ್ರೆ ಬೆಳಗ್ಗೆ ಅಂದ್ರೆ ಅಲ್ಲಿ ಇರ್ತೀರಿ, ಅನುಕೂಲ ಆಕೈತಿ. ಈಗ ಹೋದ್ರಂದ್ರೆ ಅರ್ಧ ರಾತ್ರಿ ಹೋಗಿ ಮುಡ್ತೀರಿ, ಏನೋ ನಿಮ್ಗೆ ಆಟೋ ಗೀಟೋ ಏನು ಸಿಗಂಗಿಲ್ಲ. ಅದಕ್ಕೆ ಹೇಳಿದ್ದು. ಹಾಂ ರೀ, ರಾತ್ರಿನ ಹೋಗುದ್ರಿ. ಅಂದ್ರೆ ಹೆಣ್ಮಕ್ಳದ್ದು ಗೊತ್ತಲ್ರಿ, ಲಘು ರೆಡಿ ಆಗಂಗಿಲ್ಲ. ಅವ್ರು ಸ್ವಲ್ಪ ಭಾಳ ಇರ್ತಾವಲ್ಲ ಅವರು. ಅದಕ್ಕೆ ಹೋಗಿ ಸ್ವಲ್ಪ ಬ್ಯಾಗ್ನಾಗ ಅದು ತುಂಬ್ಕೊಳೋದೆಲ್ಲ ಏನೇನು ಮರ್ತಿರ್ತಾಳೆ ನೋಡ್ರಿ. ಅದಕ್ಕೆ ಆಯ್ತು ತಗೋರಿ ಏನಾರ. ಆಯ್ತು ತಗೋರಿ, ಹಂಗಂದ್ರೆ ನಂದು ಸ್ವಲ್ಪ ಸಾವ್ಕಾರ ಮನೆ ಕಡೆ ಕೆಲಸ ಐತಿ. ನಾನು ಮಧ್ಯಾಹ್ನ ಸಿಗ್ತೇನೆ ರೀ ನಿಮ್ಗೆ. ಸುರೇಖಾ, ನಾನು ಸಾವ್ಕಾರ ಮನೆ ಕಡೆ ಹೊಂಟೇನಿ. ಅವ್ರಿಗೊಂದಿಟ್ಟು ಅಂಗಡಿ ಕಡೆ ಬಿಡ್ಬೇಕಂತ ಫೋನ್ ಹಚ್ಚಿದ್ರು. ಅವ್ರು ಆಗಲ್ಲೇನ. ಅರ್ಧ ತಾಸು ಬಿಟ್ಟು ಬರ್ತೀನಿ ಅಂದಿದ್ದೆ. ಹೋಗಿ ಬರ್ತೀನಿ ನಾ. ಹಾಂ, ಹೋಗ್ಬರ್ರಿ. ನಮಸ್ಕಾರ ರೀ ಎಲ್ಲರಿಗೂ. ಈ ಕತೆ ಹೆಂಗೆ ಬರತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ನೀವು ಯಾವ ಊರಿಂದ ನೋಡಾತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು.